ಕಾರ್ನರ್ ನೋಡ್ಕೊಂಡು ಬಿದ್ದುಬಿಟ್ಟವ್ರು. ಸರ್ ಸುದೀಪ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇತ್ತೀಚಿನ ಸುದ್ದಿವಾಹಿನಿಯಲ್ಲಿ ನೀವೊಂದು ದಾದಾ ಅವರ ಹಾಡನ್ನು ಹಾಡ್ತೀರಾ, ತುತ್ತು ಅನ್ನ ತಿನ್ನೋಕೆ ಅಂತ ಒಂದೆರಡು ಲೈನ್ ಹಾಡ್ತೀರಾ. ತುಂಬ ಟ್ರೆಂಡ್ ಆಗುತ್ತೆ ಆ ಸಾಂಗು, ಆಮೇಲೆ ತುಂಬ ವೈರಲ್ ಕೂಡ ಆಗುತ್ತೆ. ನಿಮ್ಮ ವಾಯ್ಸಲ್ಲಿ ಮತ್ತೆ ನಾವು ಸಾಂಗ್ ಕೇಳಬೇಕು ಅಂತ ಅಂದರೆ ಯಾವಾಗ ಕೇಳ್ಬೋದು ಅಂತ? ಈಗ ಆ್ಯಕ್ಚುಲಿ 2 ಸಿನಿಮಾಗೆ ಆಲ್ರೆಡಿ ಈಗಷ್ಟೇ ಹಾಡಿದ್ದೀನಿ. ನಂದಲ್ಲ, ನನ್ನ ಗೆಳೆಯರಾದಂಥ ಒಂದು ಚಂದನ್ ಕುಮಾರ್ ಅವರ ಸಿನಿಮಾಗೊಂದು ಹಾಡಿದ್ದೀನಿ, ಹಾಗೆ ನಿರೂಪ್ ಭಂಡಾರಿ ಅವರ ಸಿನಿಮಾಗೆ ಹಾಡಿದ್ದೀನಿ. ಅದು ಈಗ ಅತಿ ಶೀಘ್ರದಲ್ಲೇ ಬರುತ್ತೆ ಸರ್. ಅದು ನನಗೆ ಹಾಡೋದಕ್ಕೇನಿಲ್ಲ, ಸ್ವಲ್ಪ ಸೋಂಬೇರಿತನ ಹಾಡೋ ವಿಚಾರದಲ್ಲಿ. ಆ ಮೈಕ್ ಮುಂದೆ ಹೋಗಿ ನಿಂತ್ಕೊಳ್ಳೋದು ಬೇಜಾರಿಲ್ಲ, ನಿಂತ್ಕೊಂಡ ತಕ್ಷಣ ತುಂಬ ಕರೆಕ್ಷನ್ ಮಾಡ್ತಾರೆ. ಶ್ರುತಿ 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 ಅಂತಿರ್ತಾರೆ. ನಮಗೆ ಯಾವ ಶ್ರುತಿ ಅಂತ ಕೇಳ್ಬೇಕು. ಏನು ನಾನು ಆಡ್ತಾ ಇದ್ದೀನಿ ತಾನೆ ಕರೆಕ್ಟಾಗಿ, ಸರಿ ಗಮ್ಮ ಪ ಪಾಪ ಪಾಪ ಪ ಅಂತ ನಮಗೆ ತಲೆ ಕೆಟ್ಟಿ ಏನಪ್ಪ ಅದೇ ಥರ ಆಡ್ತಾ ಇದ್ದೀವಿ. ಸೊ ಕಷ್ಟಪಟ್ಟು ಹಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ 2 ಸಾಂಗನ್ನು ಅದ್ಭುತವಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಹಾಡು ಮಾಡಿದ್ದಾರೆ. ನಕುಲ್ ಹಾಡಿದ್ದೀವಿ. ಇಲ್ಲಿ ಬೇಡ ಸರ್, ಇವ್ರದ್ದು ನಮ್ಮ ಸಿನಿಮಾಗೆ ಕಿರ್ಚ್ತಾ ಇರ್ತಾರೆ ಹಾಡುಗಳು ಅಂತ. ನಾವು ಹಂಗೆಲ್ಲ ಆಡೋಕ್ಕಾಗಲ್ಲ. ಮಾಡೋದು ಸುಮ್ಮನೆ ಮಾಡ್ಕೊಂಡು ಹೋಗೋಣ ಮನೆಗೆ. ಬೇರೊಂದು ಸಾಫ್ಟ್ ಆಗಿರುತ್ತೆ ಹಾಡು. ಏನೇನು ಮಾಡಿಸ್ಬೇಕು ಅಂತ ಇದ್ರೆ ಸಾಧನ ಅಂತ ಕೇಳಿ, ಇವ್ರಿಗೆ ನೋಡಿದ್ರೆ ಭಯ ಆಗಲ್ವಾ ಕೇಳ್ತಾರೆ. ಏನೇನೋ ಇವ್ರದ್ದು ಭಯ ಇರ್ಕ. ಅವರ ಪಾತ್ರ ரொம்ப பயப்படுறோ எல்லாரும் ಇಂಡಸ್ಟ್ರಿயில. ಅವ್ರು ಒಂದಾಲೆ ಒಂದು ಹೆಡ್ಲೈನ್ ಗ್ಯಾರಂಟಿ. ಸರ್ ಮಾತನಾಡುವಾಗ ನಿಮ್ಮಷ್ಟು ಮೆಚುರಿಟಿಯಿಂದ ಮಾತನಾಡಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನೀವು ಶಾರದಾ ಅವ್ರನ್ನ ಮೀಟ್ ಮಾಡಿ ಅವ್ರದ್ದು ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮ್ಯಾಟಿಕ್ ಮೆಚೂರ್ ಆಗ್ಬಿಡ್ತೀರಾ? ನೋ ಸರ್, ಹೌದು. ಇಲ್ಲ, ನಾನು ನಿಮ್ದು ಕೇಳ್ತಾ ಇರೋದು ಅಂದ್ರೆ ಈಗ ನೀವು ಒಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ಅದರ್ವೈಸ್ ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯನ್ ಅವರು ಇರ್ತಾರೆ ಅಂತ. ಆದ್ರೆ ಕೆಲವೊಬ್ರು ಮಾತಾಡೋವಾಗ ತಮ್ಮ ಭಾಷೆಯನ್ನು ಮೇಲಕ್ಕೆ ಇಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ನೀವು ಆ ಥರ ಮಾಡಲಿಲ್ಲ. 2 ಭಾಷೆನೂ ಜೊತೆಗೆ ತೆಲುಗುನು ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರ ಅಂತ ಯಾರಾದರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನು ತಿಂತೀರಾ? ಏನಾದರೂ ಸೀಕ್ರೆಟ್, ಅದರ್ವೈಸ್ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಬರ್ತೀರಾ? ಇಷ್ಟು ಮಾತಾಡ್ತೀರಾ? ಸೊ ತಿಳ್ಕೊಬೋದಾ ಸರ್ ಸೀಕ್ರೆಟ್? ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೊಂಬಾರ್ದು ಅಂತ ತೋರಿಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವ್ರು ಅನ್ನೋದು ಇಡಿ, ಅವರು ತಮಿಳವರನ್ನ ಸೈಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕೆ ಸಾಧ್ಯ. ನಮ್ಮ ಮನೆ ಉರಿಬೇಕು, ಉರಿತಾನೆ ಇರ್ಬೇಕು ಅಂದ್ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು. ಅವ್ರ ಬ್ಯಾನರ್ ಎಲ್ಲಿಂದ ಬಂದಿದೆ? ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರೀಗ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ ಬಂದಿದ್ದಾರೆ ಅಂದಾಗ ಅದನ್ನ ಖುಷಿ ಪಡೋಣ. ನಂಬರ್ 1. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ಸ್ ಇಲ್ಲಿ ಕೂತಿರೋರು ಕನ್ನಡದವರೇನಮ್ಮ ಇವರೊಟ್ಟಿಗೆ. ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡ್ತಾ ಇರೋರು ಇರ್ಬೋದು. ಅಂಡ್ ಸತ್ಯಜ್ಯೋತಿ ಬ್ಯಾನರ್ ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರ್ತಾರೆ. ಬಟ್ ಇಲ್ಲಿನವ್ರನ್ನ ಹಾಕೊಂಡಿದ್ದಾರೆ. ಶೇಖರ್ ಚಂದ್ರು ಅಗೇನ್ ಇವರೇ ತೋರಿಸಿದ್ರು. ಇವಾಗ ಅಲ್ಲಿ AV ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದಾರಂತ. ದೇ ಕೂಡ ಬ್ರಾಡ್ ನಮ್ಮ DOP ಶೇಖರ್ ಚಂದ್ರು. ಕರೆಕ್ಟ್ ಇದಾರಲ್ಲ, ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರೋ 1-2 ಜನ ಅಲ್ಲಿಂದ ಬಂದ್ರು ಅಂತ ತಕ್ಷಣ ಕನ್ನಡದವ್ರು ಇಲ್ಲ ಅನ್ನೋ ತಪ್ಪಾಗುತ್ತೆ. ವಿಲ್ ಆಲ್ ಬಿ ದೇರ್. ಅದು ಮೆಚುರಿಟಿ ಅನ್ನೋದು ಏನಕ್ಕೆ ಅಂದ್ರೆ, ಬಿಕಾಸ್ ಇಲ್ಲಿ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿಯಲ್ಲಿ ಉತ್ತರ ಕೊಡ್ಬೇಕಾದ್ರೆ 1-2 ತಲೆಯಲ್ಲಿ ಇಟ್ಕೊಳ್ಳೋಣ. ನಾವು ಯಾರಿಗೂ ಹರ್ಟ್ ಮಾಡೋದು ಬೇಡ, ಯಾರನ್ನು ನೋಡ್ಸಕ್ಕೆ ನಾನು ಇಲ್ಲಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಶಾರದಾ, ಐ ನೆವರ್ ಹರ್ಟ್. ಸುದೀಪ್ ಸರ್, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ
ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ಒಂದ್ ಸೆಕೆಂಡ್, ನೀವು ಇನ್ನೊಂದೇನೋ ಕೇಳಿದ್ರೆ ಬಾಯಲ್ಲಿ ನಾನು ಇಟ್ಕೊಂಡ್ ಬರ್ತೀನಿ ಅಂತಲ್ಲ. ಏನ್ ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that because it was very sweet and the way you asked the question was very nice. பாருங்க ஏதாவது சாப்பிட்டு வாங்க மெச்சூரிட்டி வருது. ಏನು ಕೇಳಿ ಸರ್, ಕೇಳಿ ಮ್ಯಾಮ್, ಸಾರಿ.